ಹಾಯ್ ಫ್ರೆಂಡ್ಸ್, ಇವತ್ತು ಬೀನ್ಸ್ ಪಲ್ಯ ಮಾಡೋದನ್ನು ನೋಡೋಣ. ಸಿಂಪಲ್ಲಾಗಿ ನಾವು ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾಡೋದು. ಬೀನ್ಸನ್ನು ಚೆನ್ನಾಗಿ ಸ್ವಲ್ಪ ಕೆಂಪಾಗೋವರೆಗೂ ಹುರಿದಿಟ್ಕೊಂಡು ಮಾಡಿದರೆ ಭಾಳ ಟೇಸ್ಟ್ ಆಗುತ್ತೆ. ಅದರಲ್ಲೂ ಹಸಿರು ಬೀನ್ಸು. ಒಗ್ಗರಣೆಗೆ ಮಾಮೂಲಿ ಸಾಸಿವೆ, ಜೀರಿಗೆ, ಈರುಳ್ಳಿ, ಟೊಮೆಟೊ, ಹಸಿಮೆಣಸು ಬೇಕಂದರೆ ಹಸಿಮೆಣಸು ಅಥವಾ ಒಣ ಖಾರ, ಕರಿಬೇವು, ಕೊತ್ತಂಬರಿ ಈ ರೀತಿ. ಇನ್ನೂ ಹುರಿಬೇಕು ಈ ಬೀನ್ಸ. ಹುರಿದಿದ್ದು ಕಡಿಮೆ ಆಯಿತು, ಸ್ವಲ್ಪ ಎಣ್ಣೆ ಹುರ್ಕೊಳ್ಳಿ. ರುಚಿಗೆ ಬೇಕಾದಷ್ಟು ಏನು ಮಾಡಬೇಕು ಅಂದರೆ ಒಗ್ಗರಣೆ ಬೆಂದ ನಂತರನೇ ಉಪ್ಪು ಸೇರಿಸಿ. ಮೊದಲೇ ಉಪ್ಪು ಸೇರಿಸಿದ್ರೆ ಈರುಳ್ಳಿ ಟೊಮೆಟೊ ಎಲ್ಲ ಉಪ್ಪು ಹಿಡ್ಕೊಂಡು ಉಪ್ಪು ಅನಿಸುತ್ತೆ. ಸೊ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಕೊತ್ತಂಬರಿ, ಜೀರಿಗೆ ಪುಡಿ ಕೂಡ. ಇದನ್ನು ಮಾಡ್ತಾ ಇರೋದು ನನ್ನ ಅಕ್ಕ. ಸೊ ಈ ರೀತಿ ಮಿಕ್ಸ್ ಮಾಡಿಕೊಂಡು, ಅಂದರೆ ಇದಕ್ಕೆ ನೀರನ್ನು ಸೇರಿಸ್ಬೇಡಿ, ಒಂದು ಸ್ವಲ್ಪ ಬೇಕಾದರೆ ಹಾಕ್ಕೋಬೋದು, ಅಂದರೆ ಟೇಸ್ಟ್ ಆಗುತ್ತೆ. ಹಾಗೆ ಖಾರದ ಪುಡಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಅಥವಾ ಸಾರಿನ ಪುಡಿ ಇದ್ದರೆ ಸಾರಿನ ಪುಡಿ. ಬೀನ್ಸನ್ನು ಚೆನ್ನಾಗಿ ಹುರಿದ್ರೆ ಜಾಸ್ತಿ ಹೊತ್ತು ಟೈಮ್ ತಗೊಳ್ಳಲ್ಲ ಪಲ್ಯ ಮಾಡೋದಕ್ಕೆ. ಈ ರೀತಿ ಸ್ವಲ್ಪ ಹುಳಿ ಮತ್ತು ಬೆಲ್ಲವನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದರೆ, ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಪಲ್ಯ ರೆಡಿ ಆಗುತ್ತೆ. ಕೊನೆಗೆ ಕಾಯಿ ತುರಿ ಹಾಕ್ಕೋಬೇಕು, ಟೇಸ್ಟ್ ಆಗುತ್ತೆ. ಹಾಗೆ ಗುರಾಳ ಪುಡಿ, ಇದನ್ನು ಮಾತ್ರ ನಾವು ಯಾವ ಪಲ್ಯಕ್ಕೂ ತಪ್ಪಿಸೋ ಹಾಗೇ ಇಲ್ಲ. ನೋಡಿ, ಈ ರೀತಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಬೆಲ್ಲದ ಪುಡಿ. ಸಖತ್ ಟೇಸ್ಟಿಯಾದ ಬೀನ್ಸ್ ಪಲ್ಯ ರೊಟ್ಟಿ, ಚಪಾತಿ, ದೋಸೆ, ಅನ್ನ ಎಲ್ಲದಕ್ಕೂ ಕೂಡ ಸೂಪರ್ ಟೇಸ್ಟ್ ಆಗಿರುತ್ತೆ. ಅಥವಾ ಹಸಿಕಾಯಿ ಅಂದರೆ ಹಸಿಮೆಣ್ಸಿನ್ಕಾಯಿ, ಕೊಬ್ಬರಿ ರುಬ್ಬಿ ಹಾಕಿ ಮಾಡಿದರೂ ಚೆನ್ನಾಗಾಗುತ್ತೆ. ಆದಷ್ಟು ಇದನ್ನು ರಸಪಲ್ಯ ಥರ ಮಾಡ್ದೇ ಸ್ವಲ್ಪ ಉದುರಾಗಿ ಮಾಡಿದರೆ ಸಖತ್ತು ಟೇಸ್ಟಿಯಾಗಿ ಬರುತ್ತೆ. ಥ್ಯಾಂಕ್ ಯು.